ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಒಬ್ಬ ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಒಬ್ಬ ಒಳ್ಳೆ ಎಂಜಿನಿಯರ್ ಆಗಿರ್ಬೋದು, ಅಥವಾ ಒಬ್ಬ ಒಳ್ಳೆ ಲಾಯರ್ ಆಗಿರ್ಬೋದು. ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಪುಣರಾಗಿರ್ಬೋದು, ಆದರೆ ದುಡ್ಡಿನ ವಿಷಯದಲ್ಲಿ ನೀವು ನಿಪುಣರಾಗಿರಬೇಕು ಅಂತ ಏನೂ ಕಾಯ್ದೆ ಇಲ್ಲ. ಹಾಗೂ ನೀವು ದುಡ್ಡಿನ ವಿಷಯದಲ್ಲಿ ನಿಪುಣರಾಗಿರುವ ಸಾಧ್ಯತೆಗಳು ತುಂಬ ಕಡಿಮೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಮಿತಾಬ್ ಬಚ್ಚನ್ ಈ ದೇಶದ ಸರ್ವಶ್ರೇಷ್ಠ ಚಿತ್ರನಟ, ತನ್ನ ಜೀವನದುದ್ದಕ್ಕೂ ಯಶಸ್ಸನ್ನೇ ಕಂಡಂಥ ವ್ಯಕ್ತಿ. ಆತ ತನ್ನ ನಟನೆಯನ್ನು ಬಿಟ್ಟು ವ್ಯವಹಾರ ಕ್ಷೇತ್ರಕ್ಕೆ ಬಂದ. ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥ ಒಂದು ಖಾಸಗಿ ಕಂಪನಿಯನ್ನು ಪ್ರಾರಂಭ ಮಾಡಿದ. ಒಬ್ಬರಿಗಿಂತ ಒಬ್ಬರು ಎಕ್ಸ್ಪರ್ಟ್ ಆಗಿರುವಂಥ MBAಗಳನ್ನು ತನ್ನ ಕಂಪ್ನಿಯಲ್ಲಿ ಕೂರಿಸಿಕೊಂಡ. ಆದರೆ ಕೆಲವು ದಿವಸಗಳಲ್ಲಿ ಆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಅನ್ನುವಂಥ ಕಂಪನಿ ಆತನನ್ನು ದಿವಾಳಿ ಮಾಡಲಿಕ್ಕೆ ಹತ್ತಿತು. ಹೇಳ ಹೆಸರಿಲ್ಲದ ಹಾಗೆ ಆತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಇದ್ದವನು ಬೀದಿಗೆ ಬಂದು ನಿಂತಿದ್ದ. ಯಾಕೆ? ಅಮಿತಾಬ್ ಬಚ್ಚನ್ಗೆ ನಟನೆ ಗೊತ್ತೇ ವಿನಃ ಹಣಕಾಸವನ್ನು ಹೇಗೆ ಯೋಜನಾಬದ್ಧವಾಗಿ ಬಳಸಬೇಕು ಎನ್ನುವುದು ಆತನಿಗೆ ಗೊತ್ತಿರಲಿಲ್ಲ. ಒಬ್ಬ ಡಾಕ್ಟರ್ ಇರ್ತಾನೆ, ತುಂಬ ಪ್ರಖ್ಯಾತ ವೈದ್ಯ. ಆತನ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಪೇಷಂಟ್ಗಳು ಇದ್ದೇ ಇರ್ತಾರೆ. ಆತ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ನರ್ಸಿಂಗ್ ಹೋಮ್ ಮಾಡ್ತಾನೆ. ಯಾವಾಗ ಆತ ನರ್ಸಿಂಗ್ ಹೋಮ್ ಮಾಡ್ತಾನೋ ಆ ನಂತರ ಆತನ ವ್ಯವಹಾರ ಇದ್ದಕ್ಕಿದ್ದ ಹಾಗೆ ಕುಸಿದು ಹೋಗುತ್ತೆ. ಆತ ಬ್ಯಾಂಕ್ರಪ್ಟ್ ಆಗ್ತಾನೆ. ಬ್ಯಾಂಕಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ. ಪ್ರಾಕ್ಟೀಸ್ ಕಡಿಮೆ ಆಗಿಬಿಡುತ್ತೆ. ಅದೇ ವೈದ್ಯ, ಅದೇ ಪೇಷಂಟ್ಗಳು, ಅದೇ ಊರು. ಇದ್ದಕ್ಕಿದ್ದ ಹಾಗೆ ಆತ ದಿವಾಳಿ ಆಗಿದ್ದು ಹೇಗೆ? ಅಂದರೆ ನಮಗೆ ಯಾವ ಕ್ಷೇತ್ರದಲ್ಲಿ ನೈಪುಣ್ಯ ಇದೆಯೋ ಆ ಕ್ಷೇತ್ರಕ್ಕೆ ಬಿಟ್ಟು ಬೇರೆ ಕ್ಷೇತ್ರದ ಬಗ್ಗೆ ನಮ್ಮ ಗಮನ ಇರಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿಮ್ಮ ವ್ಯಕ್ತಿಗತವಾದಂಥ ಫೈನಾನ್ಸನ್ನು ಯೋಜನಾಬದ್ಧವಾಗಿ ನಡೆಸಬೇಕು ಎನ್ನುವಂಥ ಟ್ರೈನಿಂಗ್, ತರಬೇತಿ ಇಲ್ಲದೆ ಹೋದಾಗ ಇಂಥ ಎಡವಟ್ಟುಗಳಾಗ್ತವೆ. ಇದೊಬ್ಬ ಡಾಕ್ಟ್ರಿಗಾಗಲಿ, ಒಬ್ಬ ಲಾಯರ್ಗಾಗಲಿ, ಒಬ್ಬ ಇಂಜಿನಿಯರ್ಗೆ ಮಾತ್ರ ಅಲ್ಲ, ಬದುಕಿನ ಎಲ್ಲರಿಗೂ ಈ ಸಮಸ್ಯೆ ಎದುರಾಗ್ತದೆ. ಆದ್ದರಿಂದ ನಿಮ್ಮ ವ್ಯಕ್ತಿಗತ ಯೋಜನಾಬದ್ಧವಾಗಿ ಹಣಕಾಸಿನವನ್ನು ನಿರ್ವಹಣೆ ಮಾಡುವುದನ್ನು ರೂಢಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.